ನಮಸ್ಕಾರ. ಈ ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ ಆ ಯಾವ ತರದ ವ್ಯಾಪಾರ ಬಿಸ್ನೆಸ್ಗಳು ಸೂಟೇಬಲ್ ಆಗುತ್ತೆ ಅಂತ ಹೇಳೋದಾದ್ರೆ, ಮುಖ್ಯವಾಗಿ ನೋಡಿ, ಒಂದು ವ್ಯಾಪಾರ ಅಥವಾ ಜಾಬ್ ಎರಡರಲ್ಲಿ ಯಾವುದು ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಆ ಬಗೆಯಲ್ಲಿ ನಾವು ನೋಡಿದಾಗ ಫಸ್ಟ್ ಬಂದು ಲಗ್ನದಿಂದ ದಶಮ ಭಾವ, ರಾಶಿಯಿಂದ ದಶಮ ಭಾವ, ಅದರ ನಂತರದಲ್ಲಿ ನವಾಂಶ ಜೊತೆಲಿ ದಶಾಂಶ ಚಾರ್ಟ್ ಅಲ್ಲಿ ಗ್ರಹಗಳು ಹೇಗಿದೆ ಇದೆಲ್ಲ ನೋಡಿನೇ ನಾವೊಂದು ಕನ್ಕ್ಲೂಷನ್ ಬರ್ಬೇಕಾಗತ್ತೆ. ಇವರಿಗೆ ವೃತ್ತಿ ಜೀವನ ಈ ತರ ಇರುತ್ತೆ, ಇವ್ರು ಯಾವ ತರ ವೃತ್ತಿನ ಚೂಸ್ ಮಾಡ್ಕೋಬೇಕು ಅಂತ. ಹಾಗೇನೆ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳೇ ಬೇರೆ, ಜಾಬ್ ಮಾಡುವಂತ ವ್ಯಕ್ತಿಗಳೇ ಬೇರೆ. ಇಬ್ಬರಲ್ಲೂ ಕೂಡ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇದೆ. ಇದು ಜಾತಕದಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೇಗೆ ಅಂತಂದ್ರೆ, ಜಾತಕದಿಂದ 7ನೇ ಮನೆಯಿಂದ ಗ್ರಹಗಳು ಹೆಚ್ಚಿದ್ದಾಗ ಪರಮಾತ್ಮ ಅಂಶ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಸೊ ಅಂತ ಗ್ರಹಗಳು ಹೆಚ್ಚಿದ್ಯಾ, ಯಾವ ಗ್ರಹಗಳು ಹೆಚ್ಚಿದೆ ಅಂತ ನೋಡ್ಬೇಕು. ಇದು ಬೃಹತ್ ಪರಾಶರ ವರ್ಷದಲ್ಲಿ ಕ್ಲಿಯರ್ ಆಗಿದೆ. ಇದೆಲ್ಲ ನೋಡ್ಕೊಂಡು ನಾವು ಕರಿಯರ್ ಗೈಡೆನ್ಸ್ ನ ಕೊಡ್ಬೇಕಾಗುತ್ತೆ. ಸುಮ್ನೆ ನೀವು ಡೇಟ್ ಅಲ್ಲಿ ಹುಟ್ಟಿದ್ರ ಈ ಬಿಸ್ನೆಸ್ ಮಾಡಿ, ಈ ರಾಶಿಯಲ್ಲಿ ಹುಟ್ಟಿದ್ರ ಅಂತ ಹೇಳಬಾರದು. ಬಟ್ ರಾಶಿನ ಇನ್ ಜನರಲ್ ಆಗಿ ನಾವು, ತುಂಬಾ ಜನ ಕ್ಯೂರಿಯಾಸಿಟಿ ಇರುತ್ತೆ, ನನ್ಗೆ ಈ ರಾಶಿ, ನನ್ಗೆ ಯಾವ ಬಿಸ್ನೆಸ್ ಸೂಟೇಬಲ್ ಆಗುತ್ತೆ ಅಂದಾಗ ಇನ್ ಜನರಲ್ ಆಗಿ. ಬಟ್ ನಾವು ಲೇಯರ್ ಬೈ ಲೇಯರ್ ನೋಡಿ ಆ ರೀತಿ ಪ್ರೆಡಿಕ್ಷನ್ಸ್ ನ ಕೊಡ್ಬೇಕಾಗುತ್ತೆ. ಒಬ್ಬ ಒಳ್ಳೆಯ ಅಸ್ಟ್ರಾಲಜರ್, ಒಬ್ಬ ಒಳ್ಳೆ ಜ್ಯೋತಿಷ ಆತರ ಮಾಡ್ತಾರೆ. ಇನ್ ಜನರಲ್ ಆಗಿ ನಾನು ನಿಮಗೆ ಮೇಷರಾಶಿ ಮೇಲೆ ಹೇಳೋದಾದ್ರೆ, ಮೇಷರಾಶಿನ ದಶಮ ಭಾವ ಬಂದು ಶನಿ, ದ್ವಿತೀಯ ಭಾವದ ಅಧಿಪತಿ ಬಂದು ಶುಕ್ರ, 11ನೇ ಅಧಿಪತಿ ಕೂಡ ಶನಿನೇ ಆಗಿರೋದ್ರಿಂದ ಯೂಶುವಲ್ ಆಗಿ ಕೃಷಿಯಲ್ಲಿ ಇವರಿಗೆ ಬಹಳ ಸಕ್ಸಸ್ ಇರುತ್ತೆ. ಕೃಷಿ ಮತ್ತೆ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತ ಬೆಳೆಯುವಂತ ಕೃಷಿಯನ್ನ ಮಾಡೋದ್ರಿಂದ ಬಹಳ ಬಹಳ ಸಕ್ಸಸ್ ಸಿಗುವಂತ ಸಾಧ್ಯತೆ ಇರುತ್ತೆ. ಇದು ಒಂದು. ಶನಿ ರೆಪ್ರೆಸೆಂಟ್ ಮಾಡುವಂತಹ ಎರಡನೇ ವಿಚಾರ ಬಂದು ಕಬ್ಬಿಣ. ಈಗ ಕಬ್ಬಿಣ ಅಂದಾಗ ಅದಕ್ಕೆ ಬಂದು ಕಬ್ಬಿಣದ ವಸ್ತುಗಳನ್ನೇ ಮಾರುವಂಥದ್ದು, ವೆಹಿಕಲ್ಸ್ ನಲ್ಲಿ ಬಿಸ್ನೆಸ್ ಮಾಡುವಂಥದ್ದು, ಜೊತೆಯಲ್ಲಿ ಬಂದು ಕಬ್ಬಿಣಕ್ಕೆ ರಿಲೇಟೆಡ್ ಆಗಿರುವಂತ ಯಾವುದೇ ಒಂದು ಬಿಸ್ನೆಸ್ ನ ಮಾಡಬಹುದು. ಇದು ಬಹಳ ಒಂದು ಸಕ್ಸಸ್ ನ ಅವ್ರಿಗೆ ಕೊಡುತ್ತೆ. ಶನಿ ಗ್ರಹ ರೆಪ್ರೆಸೆಂಟ್ ಮಾಡುವಂತಹ ಇನ್ನೊಂದು ವಿಷಯ ಏನು ಅಂತಂದ್ರೆ, ಕಪ್ಪು ಬಣ್ಣದಲ್ಲಿ ಇರುವಂತಹ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು, ಅದನ್ನ ತಗೊಳ್ಳುವಂಥದ್ದು, ಮಾರುವಂಥದ್ದು, ಈ ತರದ ವ್ಯವಹಾರಗಳನ್ನ ಮಾಡುವಂತವ್ರು ಬಹಳ ಸಕ್ಸಸ್ಫುಲ್ ಆಗ್ತಾರೆ. ಯಾರು ಮೇಷರಾಶಿಯಲ್ಲಿ ಜನಿಸಿದಂಥವ್ರು. ಕಪ್ಪು ಬಣ್ಣದಲ್ಲಿರುವಂತಹ ವಸ್ತುಗಳಲ್ಲಿ ಒಂದು. ಅದಾದ ನಂತರದಲ್ಲಿ ಶನಿ ರೆಪ್ರೆಸೆಂಟ್ ಮಾಡುವಂತಹ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಲ್ಲಿ ಎಸ್ಪೆಷಲಿ ಬಂದು ಮನೆಗಳನ್ನ ಮಾರಾಟ ಮಾಡಿಸುವಂತಹ ಬ್ರೋಕರೇಜ್ ಯಾರು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡಿಸಿ ಮಾರೋರ್ಗಿಂತ ಹಳೆಯ ಇದನ್ನ ಲ್ಯಾಂಡ್ ಗಳನ್ನ ಮಾರಾಟ ಮಾಡುವಂತಹ ರಿಯಲ್ ಎಸ್ಟೇಟ್ ಮಾಡುವಂತಹ ಬಿಸ್ನೆಸ್ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಮೇಷರಾಶಿಯಿಂದ ದ್ವಿತೀಯೇಶ ಬಂದು ಶುಕ್ರನಾಗೋದ್ರಿಂದ ಮೇಷರಾಶಿಯಲ್ಲಿ ಜನಿಸಿದಂತ ಬಹಳ ಸಾಫ್ಟ್ ಆಗಿ, ಸೆನ್ಸ್ ಆಫ್ ಹ್ಯೂಮರ್ ಇಂದ ಅಟ್ರಾಕ್ಟಿವ್ ಆಗಿ ಮಾತಾಡೋ ಕಲೆಯನ್ನು ಹೊಂದಿರ್ತಾರೆ. ಅಂತಹ ವ್ಯಕ್ತಿಗಳು ಈ ರಿಯಲ್ ಎಸ್ಟೇಟ್ ಅಲ್ಲಿ ಖಂಡಿತವಾಗಲೂ ಸಕ್ಸಸ್ಫುಲ್ ಆಗ್ತಾರೆ. ದ್ವಿತೀಯ ಭಾವವನ್ನ, 11ನೇ ಮನೆಯನ್ನ ನಾವು ಎರಡನ್ನೂ ಕೂಡ ಮ್ಯಾಚ್ ಮಾಡಿ ಮೇಷರಾಶಿಯವರು ಸಂಬಂಧಪಟ್ಟಂತೆ ನೋಡಿದ್ರೆ, ಶುಕ್ರನ ಒಂದು ಕ್ವಾಲಿಟೀಸ್ ಬಹಳ ಚೆನ್ನಾಗಿ ಕಾಣುತ್ತೆ ನನಗೆ. ಇಂಥವ್ರು ಬಂದು ಯೂಶುವಲ್ ಆಗಿ ಬಂದು ಶುಕ್ರ ರೆಪ್ರೆಸೆಂಟ್ ಮಾಡುವಂತಹ ಡಿಯೋಡ್ರೆಂಟ್ಸ್ಗಳು, ಪರ್ಫ್ಯೂಮ್ಗಳು ಇವನು ಕೂಡ ಮಾಡಬಹುದು. ಮತ್ತೆ ಮಾತಿನ ಮೂಲಕವಾಗಿ ಮಾಡುವಂತಹ ಬಿಸ್ನೆಸ್ಗಳು ಕೆಲವತ್ತು. ಈಗ ಫಾರ್ ಎಕ್ಸಾಂಪಲ್ ಕೆಲವರು ಡಾಕ್ಟರ್ಸ್ ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, ಜ್ಯೋತಿಷರು ಇರ್ತಾರೆ, ಮಾತಿನ ಮೂಲಕ ಸಂಪಾದನೆ ಮಾಡುವಂಥವ್ರು. ಇಂಥವ್ರಿಗೂ ಕೂಡ ಮೇಷರಾಶಿಯಲ್ಲಿ ಬರುವಂತಹ ಬಿಸ್ನೆಸ್ ಬಹಳ ಚೆನ್ನಾಗಿ ಸೂಟೇಬಲ್ ಆಗುತ್ತೆ. ಇದನ್ನ ನೋಡಿ, ಋಷಿ ಮುನಿಗಳು ಈ ಗ್ರಂಥಗಳು, ಈ ಗ್ರಹಗಳ ಬಗ್ಗೆ ಬರೆದಾಗ ಸಾವಿರಾರು ವರ್ಷದಿಂದ, ಈಗ ಬೃಹತ್ ಪರಾಶರ ವರಶಾಸ್ತ್ರ ಹೆಚ್ಚು ಕಡಿಮೆ 5,000 ವರ್ಷ ಆಗಿದೆ ಅಂತಾರೆ. ಇಷ್ಟೊಂದು ಪ್ರೊಫೆಷನ್ಸ್ ಅವಾಗಿರ್ಲಿಲ್ಲ. ನಾವು ಇದನ್ನ ಮಾಡರ್ನ್ ಟೈಮ್ಸ್ಗೆ ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದು ಅನಂತರದಲ್ಲಿ ಒಂದ್ಸಲ ಜಾತಕವನ್ನು ನೋಡ್ಕೊಂಡು, ಮೇಷರಾಶಿಯಿಂದ ಸಪ್ತಮ ಭಾವ ಬಂದು ತುಲಾರಾಶಿ ಇಲ್ವಾ, ತುಲಾರಾಶಿಯಿಂದ ಎಷ್ಟು ಗ್ರಹಗಳಿದೆ ಅಂತ ನೋಡ್ಕೊಳ್ಳಿ. ತುಲಾರಾಶಿಯಿಂದ ತುಂಬಾ ಗ್ರಹಗಳಿದೆ ಅನ್ಕೊಳ್ಳಿ. 9 ಗ್ರಹಗಳಲ್ಲಿ ಒಂದು 6-7 ಗ್ರಹಗಳು ಈ ಕಡೆಗೆ ಇದಾವೆ ಅನ್ಕೊಳ್ಳಿ. ಈ ಪೋರ್ಷನ್ ಅಲ್ಲಿ 100% ನೀವು ಬಿಸ್ನೆಸ್ ಅನ್ನ ಮಾಡಬಹುದು. ಯಾಕೆಂದ್ರೆ ನಿಮ್ಮ ಲಗ್ನ ಸ್ಟ್ರಾಂಗ್ ಆಗಬಿಡುತ್ತೆ, ರಾಶಿ ಸ್ಟ್ರಾಂಗ್ ಆಗುತ್ತೆ, ಖಂಡಿತ ನೀವು ಬಿಸ್ನೆಸ್ ಮಾಡಬಹುದು, ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಬಟ್ ನಿಮ್ಮ ಮೆಂಟಾಲಿಟಿ, ನಿಮ್ಮ ಸಿಗ್ನೇಚರ್ ಸ್ಟ್ರೆಂತ್ ಇವೆಲ್ಲ ಕೂಡ ನಿಮ್ಗೆ ಜಾಬ್ ಓರಿಯೆಂಟೆಡ್ ಪರ್ಸನಾಲಿಟಿ ಇದೆ ಅನ್ಕೊಳ್ಳಿ. ಈಗ ಕೆಲವರು ಹೇಳ್ತಿರ್ತಾರೆ, ನೀವು ಬಿಸ್ನೆಸ್ ಮಾಡಿ ಇಂಡಿಪೆಂಡೆಂಟ್ ಆಗಿರ್ಬೋದು ಹಾಗೆ ಹೀಗೆ ಅಂತ ಹೇಳಿ. ಬಟ್ ಎಲ್ಲರಿಗೂ ಕೂಡ ಆತರ ಮೆಂಟಾಲಿಟಿ ಇರಲ್ಲ. ನೀವು ಜಾಬಿಗೆ ಹೋಗ್ಬೋದು. ನಾನು ಜಾಬಿಗೆ ಹೋಗೋದಾದ್ರೆ ಯೂಶುವಲ್ ಆಗಿ ಟೆಂಡೆನ್ಸೀಸೇ ಬಂದು ಅವರಿಗೆ ಮಿಲಿಟರಿ ಅಥವಾ
ಪೊಲೀಸ್ ಡಿಪಾರ್ಟ್ಮೆಂಟ್ ಆತರ ಆರ್ಮ್ಡ್ ಫೋರ್ಸಸ್ ಅಂತ ನಾವೇನ್ ಹೇಳ್ತಾರೆ ಅದ್ರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಆ ತರ ನೀವು ಜಾಬ್ಗಳಿಗೆ ಟ್ರೈ ಮಾಡಬಹುದು. ಬಟ್ ಇದು ಬಂದು ಆ ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಹಾರೋಸ್ಕೋಪ್ ನ ಇನ್ ಡೀಟೇಲ್ ಆಗಿ ನೋಡಿದಾಗ ಇನ್ನ ಮಲ್ಟಿಪಲ್ ಪ್ರೊಫೆಷನ್ಸ್ ಬಗ್ಗೆ ನಾವು ಐಡಿಯಾಸ್ ನ ಕೊಡಬಹುದು. ಜನರಲ್ ಆಗಿ ಹೇಳುವಾಗ ಮೇಷರಾಶಿಯವರಿಗೆ ಇಷ್ಟು ವೃತ್ತಿ ಜೀವನಗಳು ಅನುಕೂಲವಾಗುತ್ತೆ.